ಹಾಯ್ ಗೆಳೆಯರೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಈಗ ನಾನು ನಿಮಗೆ ಮುಖ್ಯವಾಗಿ ತಿಳಿಯಬಯಸುವುದೇನೆಂದರೆ, ಈ ವಿಡಿಯೋದಲ್ಲಿ ನೀವು ಈ MS ಎಕ್ಸೆಲ್ ಮುಖಾಂತರ BBS ಮಾಡುವುದನ್ನು ಈಸಿಯಾಗಿ ಕಲಿಯಲು ನಿಮಗೆ ಬೇಕಾಗಿರ್ತಕ್ಕಂಥ 2 ಉಪಕರಣಗಳು. ಅವು ಯಾವುವೆಂದರೆ, ಒಂದು ಆಂಡ್ರಾಯ್ಡ್ ಮೊಬೈಲು ವಿತ್ ಇಂಟರ್ನೆಟ್ ಕನೆಕ್ಷನ್ನು ಮತ್ತು ಒಂದು ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪು. ಅದರಲ್ಲಿ MS ಆಫೀಸ್ ಸಾಫ್ಟ್ವೇರು ಮತ್ತು ಆಟೋಕ್ಯಾಡ್ ಸಾಫ್ಟ್ವೇರ್ ಇರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ಮೊಬೈಲು ಮತ್ತು ಲ್ಯಾಪ್ಟಾಪ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಎಲ್ರಿಗೂ. ಸೊ ಅದು ಇದ್ರೇ ಈಗಿನ ಕಾಲದಲ್ಲಿ ಎಜುಕೇಷನ್ನು ಮಾಡೋಕ್ಕಾಗೋದು, ಮತ್ತು ಯಾವುದೇ ಒಂದು ಕೆಲಸಕ್ಕೆ ಬರೋರಿಗೆ ಆ ಲ್ಯಾಪ್ಟಾಪು ಮತ್ತು ಮೊಬೈಲ್ ಅನ್ನೋದು ತುಂಬ ಬೇಸಿಕ್ ನೆಸೆಸಿಟಿ. ಅದರಲ್ಲಿ ನೀವು ಲ್ಯಾಪ್ಟಾಪಲ್ಲಿ ಡಿಫಾಲ್ಟಾಗಿ MS ಎಕ್ಸೆಲ್ಲು ಮತ್ತು ಆಫೀಸ್ XP ಬಂದುಬಿಡುತ್ತೆ. ಆದರೆ ಆಟೋಕ್ಯಾಡ್ ಒಂದು ಮಾತ್ರ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆಫೀಸ್ ವರ್ಕ್ ಅಂತಂದರೆ ನಿಮಗೆ ಆಫೀಸ್ ಕಡೆಯಿಂದನೇ ಆಟೋಕ್ಯಾಡ್ ಸಿಗುತ್ತೆ, ಅಥವಾ ನೀವು ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಸ್ಟೂಡೆಂಟ್ ಟ್ರಯಲ್ ವರ್ಷನ್ ಆಟೋಕ್ಯಾಡ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೋಬೋದು. ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದರಲ್ಲಿ ಮೊಬೈಲ್ದು ಏನು ಯೂಸು ಅಂತಂದರೆ, ನಾನು ಆಗ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ನೀವು ನೋಡ್ಬೋದು, ಮತ್ತು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀವು ಯಾವಾಗೆಲ್ಲ ಫ್ರೀ ಇರ್ತೀರೋ ಅವಾಗೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮ್ಮ ಮೈಂಡಿಗೆ ಅದು ಹೋಗ್ತಾ ಇರುತ್ತೆ, ಮತ್ತು ಅದು ನೋಡೋದಕ್ಕೆ ತುಂಬ ಫ್ಲೆಕ್ಸಿಬಲ್ಲು. ಮತ್ತು ಲ್ಯಾಪ್ಟಾಪು ಅಥವಾ ಡೆಸ್ಕ್ಟಾಪು ಇದರ ಉಪಯೋಗ ಏನು ಅಂತಂದರೆ, ಈ BBS ಅನ್ನೋದು ಬರೀ ಕೇಳೋದು ನೋಡೋದ್ರಿಂದ ಅಷ್ಟು ಬೇಗ ಕಲಿಯೋದಕ್ಕಾಗಲ್ಲ. ನೀವು ಅದರ ಜೊತೆಗೆ ಸ್ವಲ್ಪ ಪ್ರಾಕ್ಟೀಸು ಮಾಡಬೇಕು. ಆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮ್ಮ ತಲೆಗೆ ಹತ್ತುತ್ತೆ. ಸೊ ಈ ಲ್ಯಾಪ್ಟಾಪನ್ನು ನೀವು ಇಟ್ಕೊಳ್ಳೋದು ಬೆಸ್ಟು. ಲ್ಯಾಪ್ಟಾಪ್ ಇರಲೇಬೇಕು, ಇದ್ರೇ ನಿಮಗೆ ಈಸಿಯಾಗಿ ಕಲಿಯೋದಕ್ಕೆ ಸಾಧ್ಯ. ಅದರಲ್ಲಿ MS ಎಕ್ಸೆಲ್ ಏನಪ್ಪ ಉಪಯೋಗ ಅಂತಂದರೆ, ನೀವು ಎಲ್ಲ ಡೇಟಾಸ್ಗಳನ್ನು ನೀವೇನು ವೀಡಿಯೋಸ್ಗಳಲ್ಲಿ ನೋಡ್ತಿರಲ್ಲ, ಕೇಳ್ತಿರಲ್ಲ, ಅದ್ರ ಪ್ರಕಾರನೇ ನೀವು ಅದರಲ್ಲಿ ಆ ಫಾರ್ಮುಲಾಸ್ಗಳು ಹಾಕೋದು, ಟ್ಯಾಬ್ಲೆಟ್ ಕಾಲಮ್ ಹಾಕೋದು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಟ್ರೆ ಎಲ್ಲ ಈಸಿಯಾಗಿ ಕಲ್ತ್ಕೋಬೋದು. ಮತ್ತು ಆಟೋಕ್ಯಾಡ್ ಏನಕ್ಕೆಪ್ಪ ಅಂತಂದರೆ, ನೀವು ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ಗಳನ್ನೆಲ್ಲ ಈಸಿಯಾಗಿ ಆಟೋಕ್ಯಾಡಲ್ಲಿ ನೋಡ್ಬೋದು. ಅದರಲ್ಲಿರೋ ರಿನ್ಫೋರ್ಸ್ಮೆಂಟ್ ಡೀಟೇಲ್ಸ್ಗಳನ್ನೆಲ್ಲ ನೀಟಾಗಿ ತೆಗೆಯೋದಕ್ಕೆ, ಮೆಜರ್ಮೆಂಟ್ಸ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಮತ್ತು ಏನೆಲ್ಲ ಸ್ಟ್ಯಾಂಡರ್ಡ್ಸ್ಗಳೆಲ್ಲ ಇರ್ತಾವಲ್ಲ, ಸ್ಟ್ರಕ್ಚರಲ್ ಸ್ಟ್ಯಾಂಡರ್ಡ್ಸ್ಗಳೆಲ್ಲ ಆ ಡ್ರಾಯಿಂಗಲ್ಲಿರುತ್ತೆ, ಅದನ್ನೆಲ್ಲ ನೀಟಾಗಿ ಓದ್ಬೋದು. ಮತ್ತು ನೀವು ಬೇಸಿಕ್ ಈಕ್ವೇಷನ್ಸ್ಗಳನ್ನ ನೀವು ಕಲ್ತಿರಬೇಕು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಏನೇನು ಬೇಸಿಕ್ ಈಕ್ವೇಷನ್ಸ್ಗಳು ಬೇಕು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೋಡಿ, ಅದರಲ್ಲಿ ಏನೇನು ಈಕ್ವೇಷನ್ಸ್ಗಳಿದೆಯೋ ಅದನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ. ಸೊ ಅದೆಲ್ಲ ಕಲ್ತ್ಕೊಂಡಿದ್ರೆ ಈ BBS ಈಕ್ವೇಷನ್ಸು, ನಾನು ಟ್ಯಾಬ್ಲೆಟ್ ಕಾಲಮ್ಸು ಮತ್ತು ಫಾರ್ಮುಲಾಸ್ ಎಲ್ಲ ಫೀಡ್ ಮಾಡಬೇಕಾದ್ರೆ ಆ ಈಕ್ವೇಷನ್ಸ್ಗಳು ನಿಮಗೆ ಜ್ಞಾಪಕ ಇರಬೇಕು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸು, ಕೊಲೀಗ್ಸು, ಯಾರ್ಯಾರೆಲ್ಲ ಸಿವಿಲ್ ಇಂಜಿನಿಯರ್ಸ್ಗಳಿರ್ತಾರೋ ಅವರಿಗೆಲ್ಲ ಶೇರ್ ಮಾಡಿ, ಅವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ನಾನು ಹಾಕೋ ನೆಕ್ಸ್ಟು ಯಾವುದೇ ಒಂದು ವೀಡಿಯೋಸ್ ಹೋದ್ರೂ ತಕ್ಷಣ ನಿಮಗೆ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು ಮತ್ತು ಯುಟಿಲೈಸ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ.